ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾನು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಗೋವಾ ಹೇಗೆ ನೋಡ್ಕೊಬರ್ಬೋದು ಅಂತ ಹೇಳ್ಕೊಡ್ತೀನಿ. ಈ ಡ್ಯೂಟಿ ಬಂದು ನಮ್ಮ ಏರಿಯಾದವ್ರದ್ದೇ ಆಗಿತ್ತು. ಸೊ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಮನೆ ಹತ್ರದಿಂದನೇ ಪಿಕಪ್ ಮಾಡ್ಕೊಂಡು ಇನ್ನೊಬ್ಬರು ಮಿಸ್ ಆಗಿಬಿಟ್ಟಿದ್ರು. ಅವ್ರಿಗೋಸ್ಕರ ಮಹಾರಾಜ ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಿದ್ವಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಅಲ್ಲಿಂದ ಸೀದಾ ಹೊರಟು ನಾವು ಮಂಗಳೂರು ಬಂದು ಮಂಗಳೂರಿಂದ ಉಡುಪಿ ಬರೋಷ್ಟೊಳಗಡೆ 4 ಗಂಟೆ ರಾತ್ರಿ ಆಗೋಗಿತ್ತು. ಸ್ವಲ್ಪ ನಿದ್ದೆ ಎಳಿತೈತೆ ಅಂದ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಅಂಗಡಿಗೆ ಹಾಕಿದ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಲ್ಲಿಂದ ಟೀ ಕುಡ್ಕೊಂಡು 1 ಅವರ್ ರೀಚ್ ಆಗೋಷ್ಟೊಳಗಡೆ ಸ್ವಲ್ಪ ಬೆಳಕಾಗಿತ್ತು. ವ್ಯೂ ಸ್ವಲ್ಪ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೊಂದು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಯಾಕೆಂದರೆ ನಾನಿದೆ ಫಸ್ಟ್ ಟೈಮ್ 1 ಅವರ್ ನೋಡ್ತಾ ಇರೋದು. ಒಂದು ಕಾರವಾರ ತನಕ ಹೋಗಿದ್ವಿ, ಬಟ್ 1 ಅವರ್ ನೈಟ್ ಟೈಮ್ ಆಗಿರೋ ನೋಡಿರಲಿಲ್ಲ ನಾನು. 1 ಅವರ್ ನೋಡ್ಕೊಂಡು ಹಾಗೆ ಮುಂದೆ ಕಂಟಿನ್ಯೂ ಆದ್ವಿ. ಅಲ್ಲಿಂದ ಮುಂದೆ ಬಂದು ನಾವು ಕಾರವಾರ ರೀಚ್ ಆದ್ವಿ. ಕಾರವಾರ ಎಂಟ್ರೆನ್ಸಲ್ಲಿ ನಮಗೆ ಟನಲ್ ಸಿಕ್ತು. ನಾನು ಗೋವಾಗಿದೆ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗೆ ಟನಲ್ ಗೊತ್ತಿರಲಿಲ್ಲ. ಸೊ ನಾನು ಹೊಸಪೇಟೆ ಹೋಗಿದ್ದಾಗ ಒಂದ್ಸಲಿ ಅಲ್ಲಿ ಒಂದು ಟನಲ್ ಇದೆ, ಅದು ನೋಡಿದ್ದೆ. ಅದು ಬಿಟ್ಟರೆ ಇದು ನೆಕ್ಸ್ಟ್ ಟೈಮ್ ಇದೆ ನೋಡ್ತಾ ಇರೋದು. ಟನಲ್ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಟನಲ್ದು ಸ್ಪೀಡ್ ಲಿಮಿಟು ಒಳಗಡೆ ಹೋಗ್ಬೇಕಾದ್ರೆ ಬರೀ 20 km/h ಸ್ಪೀಡಲ್ಲಿ ಹೋಗಬೇಕು ಅಂತಿತ್ತು. ಬಟ್ ನಮಗೆ ಲೇಟ್ ಆಗಿರೋ ಕಾರಣ ನಾವು ಬೇಗ ಹೋಗ್ತಾ ಇದ್ವಿ. ಒಳಗಡೆ ನಾನು ಲೈಟ್ಸ್ ಏನು ಇರೋದಿಲ್ಲ, ನಮ್ಮದು ಗಾಡಿ ಅಡ್ಡಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅಲ್ಲಿಂದ ಸೀದಾ ಹೊರಟ್ವಿ. ಇಲ್ಲಿ 2 ಟನಲ್ ಇದೆ. 2 ಟನಲಲ್ಲಿ ಮೊದಲನೇ ಟನಲ್ಲು ಸ್ವಲ್ಪ ಲೆಂತ್ ಇದೆ, 2ನೇ ಟನಲ್ ಅಷ್ಟು ಲೆಂತ್ ಇಲ್ಲ, ಚಿಕ್ಕದು. ಇಲ್ಲಿಂದ ಫಸ್ಟ್ನೇ ಟನಲ್ ಎಕ್ಸಿಟ್ ಆದ್ವಿ. ಈಗ ನೆಕ್ಸ್ಟ್ನೇ ಟನಲ್ಗೆ ಹೋಗ್ತಾ ಇದ್ದೀವಿ. 2ನೇ ಟನಲ್ಗೂ ಎಂಟ್ರಿ ಕೊಟ್ವಿ. ಅದು ಸೇಮ್ 2 ಒಂದೇ ಥರ ಇದೆ. ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾರವಾರ ಬೈಪಾಸ್ ಸಿಗುತ್ತೆ ನೆಕ್ಸ್ಟ್. ಇವಾಗ ನೋಡಿ ಟನಲ್ ಮುಗೀತು. ಈಗ ಟನಲ್ ಎಕ್ಸಿಟ್ ಆದ್ವಿ. ಆ ಟನಲ್ ಎಕ್ಸಿಟ್ ಆದಮೇಲೆ ಲೆಫ್ಟ್ ಹೋದರೆ ನಿಮಗೆ ಕಾರವಾರ ಈ ಬೀಚ್ ಇದೆಯಲ್ಲ, ಈ ಬೀಚ್ಗೆ ಹೋಗುತ್ತೆ ರೋಡು. ನಾವು ಬೈಪಾಸ್ ಮೇಲೆ ಬಂದ್ವಿ. ವ್ಯೂ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ಇಲ್ಲೊಂದು ವೀಡಿಯೋ ಎಲ್ಲ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇದ್ವಿ. ನಮಗೆ ಇಲ್ಲಿ ಗಾಡಿಲಿ ಕೂತ್ಕೊಂಡು ಸೆಕೆ ತಡೆಯೋಕ್ಕಾಗ್ತಿಲ್ಲ, ಬಟ್ ಅಲ್ಲಿ ಸೈಕ್ಲಿಂಗ್ ಮಾಡ್ತಿದ್ರು. ಆ ಬಿಸಿಲಲ್ಲಿ ಅದು ಹೇಗೆ ಸೈಕ್ಲಿಂಗ್ ಮಾಡ್ತಿರೋ ದೇವರೇ ಹೊತ್ತು. ಅಲ್ಲಿಂದ ಸೀದಾ ಮುಂದೆ ಬಂದು ನಾವು ಬೀಚ್ ವ್ಯೂ ಮಾಡ್ಕೊಂಡು. ಬೀಚ್ ವ್ಯೂ ಮಾತ್ರ ಸೂಪರಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಸ್ವಲ್ಪ ಎಕ್ಸೈಟಿಂಗ್ ಆಗಿದೆ. ಸೊ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ನಾವು. ಅಲ್ಲಿಂದ ನಾವು ಗೋವಾ ಪಣಜಿ ರೋಡ್ ಬಂದುಬಿಟ್ಟಿದ್ದೆ. ಆಲ್ರೆಡಿ ಚೆಕ್ ಪೋಸ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಗೋವಾ ಪೊಲೀಸರು ನಮಗೂ ಸ್ವಲ್ಪ ಮಾತುಕತೆ ನಡೀತಿತ್ತು. ವಿಷಯ ಏನಿಲ್ಲ, ಗೋವಾ ಪೊಲೀಸರು ಎಷ್ಟು ಮೋಸ ಮತ್ತು ಎಷ್ಟು ಲಂಚ ತಿಂತಾರೆ ಅಂದರೆ, ಎಂಟ್ರಿಗೆ ಬರೀ 200 ರೂಪಾಯಿ ಕೊಟ್ಬಿಡ್ತೀರಿ ಅಂತ ರೆಗ್ಯುಲರ್ ಹೋಗೋರು. ಬಟ್ ನಾನು ಹೊಸಬ ಅಂತ ಅವರು ಗೊತ್ತಾಗಿ 500 ರೂಪೀಸ್ ಕೊಡಲೇಬೇಕು ಅಂದ್ಬಿಟ್ಟು ಅಲ್ಲಿ 2 ಚೆಕ್ ಪೋಸ್ಟ್ ಇದೆ, ಅಲ್ಲಿ 2 ಚೆಕ್ ಪೋಸ್ಟ್ ಇಟ್ಕೊಂಡಿದ್ರು. ನಾನು ಮೊದಲು ಫೋನ್ ಮಾಡಿದ್ದಕ್ಕೆ 200 ರೂಪಾಯಿ ಕೊಟ್ಬಿಟ್ಟು ಹೋಗೋ ಅಂತ ಹೇಳಿದ್ರು. ಬಟ್ ಅವ್ರು 200 ರೂಪಾಯಿ ತಗೊಳ್ಳೋಕೆ ರೆಡಿ ಇರಲಿಲ್ಲ. DL ಎಲ್ಲ ಕಿತ್ಕೊಬಿಟ್ಟಿದ್ರು, DL ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅದೆಲ್ಲ ಕಿತ್ಕೊಂಡು ನೆಕ್ಸ್ಟ್ ಆಯಿತು 500 ರೂಪಾಯಿ ತಗೊಳ್ಳಿ ಇಬ್ಬರಿಗೂ 100 ರೂಪಾಯಿ ಕೊಟ್ಬಿಟ್ಟು ಹೊರಗಡೆ ಹೋದ್ವಿ. ನೆಕ್ಸ್ಟ್ ಟ್ರಾಫಿಕ್ ಪೊಲೀಸರು ಕೈ ಹಿಡಿದ್ರು. ಅಲ್ಲಿ ಏನು ಅಂದ್ಬಿಟ್ಟು ನೋಡೋಣ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಎಲ್ಲ ಕರೆಕ್ಟಾಗಿತ್ತು. ಬಟ್ ನೀವು 500 ರೂಪಾಯಿ ಕಟ್ಬಿಟ್ಟು ಇಲ್ಲಿ ಸ್ಲಿಪ್ ತಗೊಂಡೇ ಹೋಗಬೇಕು. ಈ ಸ್ಲಿಪ್ ತಗೊಂಡೋಗಿ ನೀವು ಇಡೀ ಗೋವಾ ಎಲ್ಲರೂ ಓಡಾಡಿ ಮೈಸೂರು ಹೋಗೋ ತನಕ ಯಾರು ಗಾಡಿ ಇದ್ರು ನಿಮಗೆ ಸ್ಲಿಪ್ ತೋರಿಸಿ ಯಾರು ಏನು ಮಾಡೋದಿಲ್ಲ, ಹೋಗಿ ಬಟ್ 500 ರೂಪಾಯಿ ಹಾಕ್ಬಿಟ್ಟು ಹೋಗಬೇಕು. ಇಲ್ಲ ಅಂದರೆ ನಾನು ನಿಮಗೆ ಗಾಡಿ ರೆಡಿ ಅಮ್ಮ ಅದಕ್ಕೆ ಫೈನ್ ಹಾಕ್ತೀನಿ ಅಂತ ಹೇಳಿದ್ರು. ಸರಿ ಹೋಗ್ಲಿ ಅಂದ್ಬಿಟ್ಟು ಅಲ್ಲೂ ನಾನು 500 ಕೊಟ್ಬಿಟ್ಟು ಒಂದು ಸ್ಲಿಪ್ ತಗೊಂಡು ಹೋದ್ವಿ. ಎಷ್ಟು ಮೋಸ ಮಾಡ್ತಾರೆ ಅಂದರೆ ಗೋವಾ ಪೊಲೀಸವರು, ಸಖತ್ ಬೇಜಾರಾಯ್ತಿತ್ತು. ಅದರಿಂದ ಈ ಕರೆಕ್ಟಾಗಿ ಬ್ರಿಡ್ಜ್ನು ನಾವು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಅದನ್ನು ನೋಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಕೆಸಿನೋ ಆಡೋದು ಬೋಟ್ಗಳೆಲ್ಲ ನಿಂತಿದ್ದು, ಶಿಪ್ಗಳೆಲ್ಲ, ಇದೆಲ್ಲ ಫಸ್ಟ್ ಟೈಮೆಲ್ಲ ನೋಡಿದ್ದು, ಸ್ವಲ್ಪ ಚೆನ್ನಾಗಿತ್ತು. ಅಲ್ಲೆಲ್ಲ ವೀಡಿಯೋ ತಗೊಂಡು ಹಂಗೆ ನಾವು ಮುಂದೆ ಹೋದ್ವಿ. ನಮ್ಮ ರೂಮ್ ಇದ್ದಿದ್ದು ಕಲ್ಲಂಗುಂಟೆ ಬೀಚ್ ಹತ್ರ. ಸೊ ನಮ್ದು ಇನ್ನೂ ಜರ್ನಿ ಬಾಕಿ ಇತ್ತು. ಹಂಗೆ ರೀಚ್ ಆಗ್ತಾನೆ ಇದ್ವಿ ನಾವು. ಒಳಗಡೆ ಸುಮಾರು ನಿಂತಿದ್ದೆವು ಕೆಸಿನೋ ಗಾಡಿಗಳು. ನಾನು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಅದೇನೂ ಗೊತ್ತಿರಲಿಲ್ಲ. ಹಾಗೆ ಸೀದಾ ಮುಂದೆ ಬಂದು ನಾವು ರೂಮಿಗೆ ರೀಚ್ ಆದ್ವಿ. ರೂಮಿಗೆ ಬಂದ ಮೇಲೆ ಅವರೆಲ್ಲ ರೂಮ್ಗೆ ಹೋದ್ರು. ಬಟ್ ನಮಗೆ ರೂಮಲ್ಲಿ ಇದ್ದೇ ಬರಲ್ಲ ಅಂದ್ಬಿಟ್ಟು ನಮ್ಮ ಗಾಡಿನ ರೂಮ್ ಮಾಡ್ಕೊಬಿಟ್ಟಿದ್ವಿ. ಹೆಂಗಿದೆ ನೋಡಿ ಬನ್ನಿ. ಗಾಡಿ ಒಳಗಡೆ ಸೀಟ್ಗಳೆಲ್ಲ ಕಿತ್ತಾಕ್ಬಿಟ್ಟು ಅಲ್ಲೇ ಹಾಸ್ಕೊಂಡು ನಾವು ಇದನ್ನ ರೂಮ್ ಮಾಡ್ಕೊಂಡಿದ್ವಿ. ನಮಗೆ ಇಲ್ಲೇ ನಿದ್ದೆ ಬಂತು. ಸೊ ಈಗ ಬೀಚ್ಗೆ ಹೋಗಬೇಕು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ವಿ. ಹೈ ಫ್ರೆಂಡ್ಸ್, ಎದ್ದು ಈಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಈಗ ಕಲ್ಲಂಗುಂಟೆ ಬೀಚ್ ಹೀಗಿದೆ, ಹೋಗ್ತಾ ಇದ್ದೀವಿ. ಇಲ್ಲೇ ಪಾರ್ಟಿ, ಇಲ್ಲೇ ಓಪನ್ ಗೋವಾ. ನಾವು ಅಲ್ಲಿಂದ ಬಂದು ಕಲ್ಲಂಗುಂಟೆ ಬೀಚಿಗೆ ಬಂದ್ವಿ. ಅಲ್ಲಿ ಎಲ್ಲ ಕಡೆ ಕಾಣಿಸಿದ್ದು ಒಂದೇ ಅಂಗಡಿಗಳು, ಬಾರ್ ಬಾರ್ ಬಾರ್, ಎಲ್ಲ ಕಡೆ ಬರೀ ಬಾರ್ಗಳೇ ಇತ್ತು ಫುಲ್ಲು. ಅದನ್ನೆಲ್ಲ ಸುತ್ತ ಒಂದು ರೌಂಡ್ ಹಾಕೊಂಡು ಅಲ್ಲಿಂದ ಮುಂದೆ ಬಂದ್ವಿ ಬೀಚ್ ಒಳಗಡೆ ಹೋಗೋದಂತ. ನಮ್ಮ ಸತ್ಯಣ್ಣ ಅವರು ಫುಲ್ಲು ಜೋಶಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ವೀಡಿಯೋ ಮಾಡೋದು ಅಂದ್ಬಿಟ್ಟು. ಸೊ ನಾವು ಅವ್ರು ನಮ್ಗೆ ಗೊತ್ತಿಲ್ಲದ್ರಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ನೈಟ್ ಇದು ಪಬ್ ಟೈಪ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಕ್ಯಾಂಡಲ್ ಡಿನ್ನರ್ ಅಂತ ಇದು. ಇಲ್ಲೆಲ್ಲ ಫುಲ್ ಅಮೌಂಟ್ ಪೇ ಮಾಡಿಬಿಟ್ಟು ಅಲ್ಲೇ ಕ್ಯಾಂಡಲ್ ಡಿನ್ನರ್ ಟೈಪ್ ಟೇಬಲ್ಗಳು ಕೊಡ್ತಾರೆ. ಅಲ್ಲೇ ಡ್ರಿಂಕ್ಸು ಏನಾದ್ರು ಮಾಡ್ಬೋದು ನಾವು. ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ, ನಿಮ್ಮ ಅಭಿಮಾನಿ.